ನಾಪಕ್ಲು ಸಮೀಪದ ಕಕ್ಕಬೆಯ ಪಾಡಿಶ್ರೀ ಇಗ್ಗುತ್ತಪ್ಪ ದೇವಾಲಯದಲ್ಲಿ ಕುಂಬ್ಯಾರಾಡ್ಚ ಹಬ್ಬವನ್ನ ಊರಿನ ಪರವೂರಿನ ಭಕ್ತರು ಸೇರಿ ಸೋಮವಾರ ಸಾಂಪ್ರದಾಯಿಕವಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರು. ಇಗ್ಗುತ್ತಪ್ಪ ಸನ್ನಿಧಿಯಲ್ಲಿ ತಕ್ಕ ಮುಖ್ಯಸ್ಥರ ಎತ್ತು ಹೋರಾಟದೊಂದಿಗೆ ದೇವಾಲಯಕ್ಕೆ ತಲುಪಿ ಎತ್ತು ಹೋರಾಟವನ್ನ ಒಪ್ಪಿಸಲಾಯಿತು. ನಂತರ ಭಕ್ತಾದಿಗಳಿಂದ ತುಲಾಭಾರ ಸೇವೆ ಸೇರಿದಂತೆ ಹಾಲು, ಬಲಿವಾಡು, ಹರಕೆ ಇನ್ನಿತರ ಪೂಜೆಗಳನ್ನು ನೆರವೇರಿಸಿದ ಬಳಿಕ ಮಹಾಪೂಜೆ ಜರುಗಿ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ಅನ್ನ ಸಂತರ್ಪಣೆ ನೆರವೇರಿತು. ಬಳಿಕ ದೇವರ ಪ್ರಾರ್ಥನೆಯ ಬಳಿಕ ದೇವರ ಪ್ರದರ್ಶನ ಬಲಿ ಜರುಗಿ ಎತ್ತು ಹೋರಾಟದೊಂದಿಗೆ ತಕ್ಕ ಮುಖ್ಯಸ್ಥರು ಭಕ್ತಾದಿಗಳು ಮಲ್ಮ ಬೆಟ್ಟಕ್ಕೆ ಶ್ರದ್ಧಾ ಭಕ್ತಿಯಿಂದ ತೆರಳಿದರು. ಶ್ರೀ ಪಾಡಿ ಈಶ್ವರ ಇಗ್ಗುತ್ತಪ್ಪ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕುಂಬ್ಯಾರ ಕಲಾರ್ಚ ಹಬ್ಬದ ಪ್ರಯುಕ್ತ ತಾರೀಕು 17ರಂದು ಶ್ರೀ ಪಾಡಿ ಈಶ್ವರ ಇಗ್ಗುತ್ತಪ್ಪ ದೇವಸ್ಥಾನದಲ್ಲಿ ಅಮ್ಮಂಗೇರಿ ಜ್ಯೋತಿಷ್ಯರ ಪಟ್ಟಿ ಪ್ರಕಾರ ಇಲ್ಲಿ ಕಟ್ಟು ಬಿದ್ದು ಇವತ್ತಿನ ದಿನದವರೆಗೆ ಪಾಡಿ ಈಶ್ವರ ಇಗ್ಗುತ್ತಪ್ಪ ದೇವರ ಹಬ್ಬದ ಬಗ್ಗೆ ಕಟ್ಟಲ್ಲಿ ದೇವರನ್ನು ನೆನೆಸ್ಕೊಂಡು ಎಲ್ಲರೂ ಪದುಮಾಂಸವನ್ನು ಉಳಿಸದೆ ಚೆನ್ನಾಗಿ ದೇವರ ಸೇವೆಯನ್ನು ಮಾಡ್ತಾಯಿದ್ರು. ಅದೇ ರೀತಿ ಇವತ್ತು ತಾರೀಕು 2ರಂದು ಬೆಳಿಗ್ಗೆ 5:30 ಗಂಟೆಯಿಂದ ಬೆಳಿಗ್ಗೆ ಪೂಜೆ ಪುರಸ್ಕಾರ ಆಗುತ್ತಾ ಬಂದು ಮಧ್ಯಾಹ್ನಕ್ಕೆ ಮಹಾಪೂಜೆ ಸಮೇತ ಮುಗಿದಿದೆ. ಈ ಒಂದು ಪೂಜಾ ಕಾರ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ವತಿಯಿಂದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಭಕ್ತಜನ ಸಂಘದ ಸರ್ವ ಸದಸ್ಯರು, ಅಧ್ಯಕ್ಷರು ಸೇರಿಕೊಂಡು ಈ ಹಬ್ಬವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಮುಂದೆ ಬಂದಿದ್ದೀವಿ. ಅದೇನಿದ್ರೂ ಭಕ್ತಾದಿಗಳಿಗೆ ಪ್ರಯೋಜನ ಆಗತಕ್ಕಂಥ ಈ ಕೆಲಸ ಹಬ್ಬ ಇಡೀ ನಮ್ಮ ಮನೆ ದೇವರು ಅಂತ ಹೇಳತಕ್ಕಂಥ ಈ ಈಶ್ವರ ಇಗ್ಗುತ್ತಪ್ಪ ದೇವರಿಂದ ನಡೆಯತಕ್ಕಂಥ ಈ ಕುಂಬ್ಯಾರ ಕಲಾರ್ಚ ಹಬ್ಬವು ಚೆನ್ನಾಗಿ ನಡೆದಿದೆ. ಇನ್ನು ಇವಾಗ ಮಧ್ಯಾಹ್ನದ ಮೇಲೆ ದೇವರನ್ನು ಹೊರಗೆ ಹೊತ್ತು ತಂದು ದೇವರ ಸುತ್ತು ಪ್ರದಕ್ಷಿಣೆ ಬಂದು ಆದಿಸ್ಥಾನವಾಗಿರ್ತಕ್ಕಂಥ ಮಲ್ಮಕ್ಕೆ ಹೋಗಿ ಅಲ್ಲಿ ಪೂಜೆ ಪುರಸ್ಕಾರ ನಡೆಸಿ ಆದ ನಂತರ ಪುನಃ ಸಾಯಂಕಾಲ 6 ಗಂಟೆಗೆ ನಮ್ಮ ದೇವಸ್ಥಾನಕ್ಕೆ ಬರುತ್ತೆ. ಬಂದ ನಂತರ ದೇವಸ್ಥಾನದ ಸುತ್ತಲೂ ಇಡೀ ನಾಡಿನ ಭಕ್ತಾದಿಗಳೆಲ್ಲ ಬಂದು ಸೇರುತ್ತೆ. ಆ ಸಂದರ್ಭದಲ್ಲಿ ದೇವರ ನೃತ್ಯ ಚೆನ್ನಾಗಿ ನಡೆಯುತ್ತದೆ. ಸುಮಾರು 9 ಇಲ್ಲ 11 ಸುತ್ತು ದೇವರ ಸುತ್ತು ಬಂದು ಈ ಹಬ್ಬವನ್ನು ನೃತ್ಯದೊಂದಿಗೆ ಕಳೆಯುತ್ತದೆ. ಅದರ ನಂತರ ಪೂಜೆ ಪುರಸ್ಕಾರ ಆಗಿ ಪೂಜೆ ಪುರಸ್ಕಾರ ಆದ ನಂತರ ಊಟೋಪಚಾರಗಳು ಇರುತ್ತೆ. ಅದನ್ನೆಲ್ಲ ಭಕ್ತಾದಿಗಳು ಚೆನ್ನಾಗಿ ಸೇವಿಸಿ ಇದೇ ಸಂದರ್ಭ ಪೇರೂರು ಹಾಗೂ ನೆಲಜಿ ಗ್ರಾಮದ ತಕ್ಕ ಮುಖ್ಯಸ್ಥರು ಎತ್ತು ಹೋರಾಟದೊಂದಿಗೆ ಮಲ್ಮಕ್ಕೆ ಆಗಮಿಸಿದ್ರು. ಅರ್ಚಕರು ಶುದ್ಧ ಕಲಶ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಎತ್ತು ಹೋರಾಟ ದುಡಿಕೊಟ್ಟು ಪಾಠ ನೆರವೇರಿತು. ಬಳಿಕ ಎತ್ತು ಹೋರಾಟದ ಅಕ್ಕಿಯನ್ನು 3 ಭಾಗ ಮಾಡಿ ನೆಲಜಿ, ಪೇರೂರು ಹಾಗೂ ಪಾಡಿ ದೇವಾಲಯದ ತಕ್ಕ ಮುಖ್ಯಸ್ಥರು ಹಂಚಿಕೊಂಡು ದೇವರ ಕಟ್ಟು ಸಡಿಲಿಸಿ ನಾಡಿನ ಸುಭಿಕ್ಷೆಗಾಗಿ ವಿಶೇಷ ಪ್ರಾರ್ಥನೆಯಿಂದ ಸಲ್ಲಿಸಲಾಯಿತು. ಈ ಸಂದರ್ಭ ಅರ್ಚಕ ಕುಶಾ ಭಟ್ ಹಾಗೂ ಜಗದೀಶ್ ಶ್ರೀಕಾಂತ್ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಈ ಸಂದರ್ಭ ದೇವಾಲಯದ ತಕ್ಕ ಮುಖ್ಯಸ್ಥರು, ದೇವತಕ್ಕರು, ಭಕ್ತಜನ ಸಂಘದ ಅಧ್ಯಕ್ಷರೂ ಆಗಿರುವ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ, ಆಡಳಿತ ಮಂಡಳಿಯ ಪದಾಧಿಕಾರಿ ಸದಸ್ಯರು,
ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಚಮಂಡ ಪೂವಣ್ಣ, ಪದಾಧಿಕಾರಿಗಳು, ಸದಸ್ಯರು, ಕಾರ್ಯನಿರ್ವಹಣಾಧಿಕಾರಿ, ನಾಪೋಕ್ಲು ಕಂದಾಯ ಪರಿವೀಕ್ಷಕ ರವಿಕುಮಾರ್, ಪಾರುಪತ್ಯಗಾರ ಪರದಂಡ ಪ್ರಿನ್ಸ್ ತಂಬಯ್ಯ, ಊರಿಂದ ಪರವೂರಿಂದ ಭಕ್ತಾದಿಗಳು, ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪೋಕ್ಲು.